Hi, I welcome you all to the Nama Vedanta SSLC. ನಾನು ನಿಮ್ಮ ಸೈನ್ಸ್ ಟೀಚರ್ ಋತಿಕಾ ಮ್ಯಾಮ್. ಸೊ ಇವತ್ತು ನಮ್ಮ ಸಲುವಾಗಿ ದಸರಾ ಹಾಲಿಡೇಸ್ನಲ್ಲಿ ಏನಪ್ಪ ಸ್ಟಡಿ ಮಾಡೋದು, ಏನಪ್ಪ ಪ್ಲಾನ್ ಮಾಡೋದು, ಹೇಗೆ ಈ ದಸರಾ ಹಾಲಿಡೇಸನ್ನು ಯೂಸ್ ಮಾಡ್ಕೋಬಹುದು ಅನ್ನೋದು ನಿಮ್ಮ ಸಲುವಾಗಿ ತಂದಿದ್ದೇನೆ. ಸೊ ಇವತ್ತು ಏನಕ್ಕೆ ಹೇಳ್ತೇನೆ ಅಂತ ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೇನೆ, ಆಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಿಂಗೆ ಆಲ್ರೆಡಿ ಗೊತ್ತಿದೆ ಮಿಡ್ ಟರ್ಮ್ ಎಕ್ಸಾಮ್ಸು ಸ್ವಲ್ಪ ಮಂದಿದು ಚಲೋ ಹೋಗಿದೆ, ಸ್ವಲ್ಪ ಮಂದಿದು ಚಲೋ ಹೋಗಿಲ್ಲ, ರೈಟ್? ಸೊ ಯಾರು ಚಲೋ ಹೋಗಿದೆ ಅಲ್ಲ ಅವರು ಟೈಮ್ ವೇಸ್ಟ್ ಮಾಡಬಾರ್ದು, ಯಾರು ಚಲೋ ಹೋಗಿಲ್ಲಲ್ಲ ಅವ್ರದ್ದು ಟೈಮ್ ವೇಸ್ಟ್ ಮಾಡಬಾರ್ದು. ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಇದು ಒಂದೇ ಹಾಲಿಡೇಸ್ ಮ್ಯಾಮ್, ಹಾಲಿಡೇಸ್ ಆದ ತಕ್ಷಣ ಅಂತೂ ಕಂಪ್ಲೀಟ್ಲಿ ನಾವು ಫುಲ್ ಟೈಟ್ ಪ್ಯಾಕ್ ಆಗಿಬಿಡ್ತೇವೆ. ಸ್ಕೂಲ್ ಸ್ಟಡೀಸು, ಪೋರ್ಷನ್ ಮುಗಿಸ್ಬೇಕು, FAs ಬರುತ್ತೆ, ಅದಾದ ತಕ್ಷಣ ಜನವರಿನಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಬರುತ್ತೆ. ಸೊ ಇವೆಲ್ಲ ಬರ್ತಿದೆ. ಅದಾದ ತಕ್ಷಣ ನೀವು ಹಾಲಿಡೇಸ್ನಲ್ಲಿನೂ ಓದಿಯಪ್ಪ, ಸ್ಟಡಿ ಪ್ಲಾನ್ ಕೊಡ್ತೇನೆ ಅಂತ ಹೇಳ್ತಿದಾರಲ್ಲ ಮ್ಯಾಮು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೈಸ್, ಬಟ್ you people have got a timetable, tentative timetable already ಕರ್ನಾಟಕ ಬೋರ್ಡ್ ರಿಲೀಸ್ ಮಾಡಿದೆ SSLCಗೆ. ನೀವು ಇನ್ನು ಸೀರಿಯಸ್ ಆಗಲಿಲ್ಲ ಅಂದರೆ ಮುಂದೂ ಸೀರಿಯಸ್ನೆಸ್ ಬರಲ್ಲ. ಸೊ ಈಗ ನೀವು ಯೋಚನೆ ಮಾಡಿದರೆ ಮಾರ್ಚ್ನಲ್ಲಿ ಹೇಗೆ ಸ್ಕೋರ್ ಮಾಡೋದು, ನಾ ಹೇಗೆ ಟಾರ್ಗೆಟ್ ಇಟ್ಕೋಬೇಕು ಈ ಹಾಲಿಡೇಸ್ನಲ್ಲಿ, ಇದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಆರಾಮಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು 3 ತಿಂಗಳು ಆರಾಮಾಗಿ ಓದ್ಕೊಂತ ಹೋಗ್ಬೋದು, ರೈಟ್? ಸೊ ಅದಕ್ಕೆ ನಿಮಗೆ ಏನು ಸ್ಟ್ರೆಸ್ಫುಲ್ ಟೈಮ್ ಟೇಬಲ್ ಕೊಡ್ತಿಲ್ಲ ನಾನು, ಆಯಿತಾ? ಸೊ ಎಲ್ಲ ಟೈಮ್ ಟೇಬಲ್ ನಾನು ಯೋಚನೆ ಮಾಡಿದೆ. ಇನ್ ಕೇಸ್ ನಾನು ಸ್ಟೂಡೆಂಟ್ ಇದ್ದರೆ, ನನಗೆ ಬೋರ್ಡ್ ಎಕ್ಸಾಮ್ ಸ್ಟ್ರೆಸ್ಫುಲ್ ಇದ್ದರೆ ನಾನು ಹೇಗಪ್ಪ ಮಾಡಬೇಕು ಅನ್ನೋದು ನನ್ನ ಪ್ರಕಾರ ನಾನು ಯೋಚನೆ ಮಾಡಿ ನಮ್ಮ ಸಲುವಾಗಿ ಟೈಮ್ ಟೇಬಲ್ ತಂದಿದ್ದೇನೆ. ಸೊ ಇದನ್ನು ನೋಡಿ ಒಂದ್ಸಲ. ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಟು ಯು ಪೀಪಲ್, make sure to like the video and make sure if you are very new to the channel, go and check it out to the Nama Vedanta SSLC and subscribe to it. Clear? So let's start then. Holidays antu bantappa. Ma'am, holidays has come. What I will do now? What is the next step? What I can do now? So ಏನು ಪ್ಲ್ಯಾನ್ ಮಾಡ್ಕೊಳ್ಳಿ ನನ್ನ ಸ್ಟಡೀಸನ್ನು. ನನಗೆ ಬೋರ್ ಬರ್ತಿದೆ ಮ್ಯಾಮ್ ಸ್ಟಡಿ ಮಾಡಿ. ಮಿಡ್ ಟರ್ಮ್ ಎಕ್ಸಾಮ್ಸ್ನಲ್ಲಿ ಅಂತೂ ಓದು ಅಂತ ಎಲ್ಲರೂ ಹೇಳಿದರು. ಸೊ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಸ್ಕೋರ್ ಅಷ್ಟು ಮಾರ್ಕ್ಸ್ ಚೆನ್ನಾಗಿ. ಸೊ ಈಗ ನಾನು ಪ್ರೀವಿಯಸ್ ಈಗ ಏನು ಮುಗ್ದಿದೆ ಎಲ್ಲ ಚಾಪ್ಟರ್ಸು ಅವ್ನು ಕುಂತು ಓದ್ಲಾ, ಈಗ ಮುಂದೆ ಬರ್ತಿದೆ ಅಲ್ಲ ಅವ್ನ ಚಾಪ್ಟರ್ಸ್ ಕುಂತು ಓದ್ಲಾ, ನನಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ ಮ್ಯಾಮ್. ಸೊ ಅದ್ರ ಸಲುವಾಗಿನೇ ಸೊಲ್ಯೂಷನ್ ತಂದಿದ್ದಾರೆ ರಿತಿಕಾ ಮ್ಯಾಮ್, ಆಯ್ತಾ? ಸೊ ಏನಪ್ಪ ಮಾಡೋದು? ಸೊ ಏನು ಮಾಡ್ಬೋದು ಅಂದರೆ ಸಿಂಪಲ್ ಆಗಿ ಅಟೆನ್ಷನ್ ಮಾಡಿಲ್ಲಿ. ವೈ ದಿಸ್ ಡೇಸ್ ಹ್ಯಾವ್ ಬೀನ್ ಆ್ಯಕ್ಚುಲಿ ಮ್ಯಾಟರ್ಸ್. ಓಕೆ, ಅರೌಂಡ್ ಆಲ್ಮೋಸ್ಟ್ 500 ಫ್ರೀ ಅವರ್ಸ್ ಬಿಫೋರ್ ದ ಸ್ಕೂಲ್ ಸ್ಟಾರ್ಟ್ಸ್ ಅಗೇನ್. ಆಲ್ಮೋಸ್ಟ್ 500 ಅವರ್ಸ್ ಇದೆ ನಿಮ್ಮ ಸಲುವಾಗಿ. ಸೊ ಆ 500 ಅವರ್ಸನ್ನು ನಾನು ಹೇಗೆ ಯೂಸ್ ಮಾಡ್ಕೊಳ್ಳಿ, ಯೂಟಿಲೈಸ್ ಹೇಗೆ ಮಾಡ್ಕೊಳ್ಳಿ. ಇವನ್ನ ಎಂಜಾಯ್ಮೆಂಟು ಮಾಡಬೇಕು, ಸ್ಟಡೀಸನ್ನು ಮಾಡಬೇಕು, ಆಮೇಲೆ ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕಪ್ಪ. ರೀಲ್ಸನ್ನು ನೋಡಬೇಕಲ್ಲ. ಸೊ ಮತ್ತೆ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ಗೆ ಮೆಸೇಜು ಮಾಡಬೇಕು, ರೈಟ್? ಸೊ ಇದೆಲ್ಲ ಹೇಗಪ್ಪ ಮಾಡಲಿ ಮ್ಯಾಮ್? ಸೊ ಅದರ ಸಲುವಾಗಿ ನಿಮ್ಮ ಸಲುವಾಗಿ ನಾನು ಚೆನ್ನಾಗಿ ಹೇಳ್ತಿದ್ದೇನೆ ವಿಡಿಯೋನಲ್ಲಿ, ಚೆನ್ನಾಗಿ ಕೇಳಿ ಕಿವಿ ಬಿಟ್ಟು, ಆಯಿತಾ? ಸೊ ಪ್ರೀ ಬೋರ್ಡ್ಸ್ ಆ್ಯಂಡ್ ಕ್ವಿಕ್ ರಿವಿಷನ್ಸ್ ವಿಲ್ ಕಮ್ ಫಾಸ್ಟ್. ದ್ಯಾಟ್ ಈಸ್ ಅಟ್ ಲೀಸ್ಟ್ ಟ್ರೂ. ಯು ಪೀಪಲ್ ವಿಲ್ ಹ್ಯಾವ್ ರಿಸೀವ್ ಎವ್ರಿಥಿಂಗ್. ಸೊ ನಾವು ಆಲ್ರೆಡಿ ನಿಮ್ಮ ಸಲುವಾಗಿ 1 hour ಕ್ಲಾಸ್ ಇಡ್ತಿದ್ದೇವೆ. ಸೊ ಆ 1 hour ಕ್ಲಾಸ್ನಲ್ಲಿ ನೀವು ನೋಡ್ಕೋಬಹುದು. ಫುಲ್ ಚಾಪ್ಟರ್ 1 hourನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಇನ್ ಕೇಸ್ ಏನಾದರೂ ಡೀಟೇಲ್ ಬೇಕಂದರೆ ಯು ಪೀಪಲ್ ನೀಡ್ ಟು ಟೆಲ್ ಅಸ್ ಇಫ್ ಯು ವಾಂಟ್ ಅ ಡೀಟೇಲ್ಡ್ ವಿಡಿಯೋ ಆಫ್ ಇಟ್, ಓಕೆ, ಇನ್ ದ ಕಮೆಂಟ್ ಸೆಷನ್. ಸೊ ಡೈಲಿ study whatever the study now, less stress in the March. That's what I told you people. ಸೊ ಈಗ ಕುಂತು ಹೋದ್ರೆ ಮಾರ್ಚ್ನಲ್ಲಿ ನಿಮಗೆ ಈಸಿ ಆಗುತ್ತೆ. ಮಾರ್ಚ್ನಲ್ಲಿ ಹೇಗಪ್ಪ ಈಸಿ ಆಗುತ್ತೆ? ಈಗ ನೀವು ಕುಂತು ಯಾವ ಚಾಪ್ಟರ್ಸ್ ಮುಗ್ದಿದೆ ಆಲ್ರೆಡಿ, ಸಮ್ ಆಫ್ ದ ಸ್ಕೂಲ್ಸ್ ಹ್ಯಾವ್ ಫಿನಿಶ್ಡ್ ದರ್ ಹೋಲ್ ಪೋರ್ಷನ್ ಇಟ್ ಸೆಲ್ಫ್, ರೈಟ್? ಸೋ ಮೆನಿ ಆಫ್ ದ ಸ್ಕೂಲ್ಸ್ ಆದ್ರೆ ಎಲ್ಲ ಪೋರ್ಷನನ್ನು ಮುಗಿದ್ಬಿಟ್ಟಿದೆ. ಸ್ವಲ್ಪ ಪೋರ್ಷನ್ ಡಿಸೆಂಬರ್ನಲ್ಲಿ ಮುಗಿಸ್ತಿದ್ದಾರೆ ಸ್ವಲ್ಪ ಸ್ಕೂಲು. ಸೊ ಯಾವ ಸ್ಕೂಲ್ನಲ್ಲಿ ಪೋರ್ಷನ್ ಮುಗಿಸಿದ್ದಾರೆ, ಯಾವ ಸ್ಕೂಲ್ನಲ್ಲಿ ಪೋರ್ಷನ್ ಮುಗಿಸಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನಾವಿದ್ದೇವಲ್ಲ, ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಯಾವ್ಯಾವ ಚಾಪ್ಟರ್ಸು ಮಿಡ್ ಟರ್ಮ್ಸ್ನಲ್ಲಿ ಇದ್ದು ಅಲ್ಲ ಅವನು ಬಿಟ್ಟು ಯಾವ್ಯಾವ ಇಲ್ಲಲ್ಲ ಅವೆಲ್ಲ ಚಾಪ್ಟರ್ಸು ನಿಮಗೆ 1 hour ಕ್ವಿಕ್ ಶಾರ್ಟ್ ಅಂತ ಹೇಳಬಾರ್ದು, 1 hour full explanation of the chapter we will do it. So that will be very much helpful to you people. ಅದನ್ನು ನೋಡಿ ನೀವು ನೋಟ್ಸ್ ಮಾಡ್ಕೋಬಹುದು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನೋಡ್ಕೋಬಹುದು. ಬಿಕಾಸ್ ನಾನು ನಿಮಗೆ ಸ್ಟಾರ್ಟಿಂಗ್ ಇಂದ ಹೇಳ್ತಿದ್ದೇನೆ, ಏನಪ್ಪ ಅದು ಸ್ಮಾರ್ಟ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಸ್ಮಾರ್ಟ್ ವರ್ಕ್ ಮಾಡ್ತಾರಲ್ಲ ಅಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ಯೂಚರ್ನಲ್ಲಿ. ಸೊ ಇಟ್ಸ್ ನಾಟ್ ಲೈಕ್ ಯು ಪೀಪಲ್ ಶುಡ್ ನಾಟ್ ಆ್ಯಕ್ಟ್ ಲೈಕ್ ಅ ದನ. ಓಕೆ, ದನಗಳು ಏನು ಮಾಡ್ತವೆ, ಎಲ್ಲ ತಿಂತೇನಪ್ಪ, right? So you should not act like that. You should be very smart. What I want to eat, what I want to study, what will make it profitable. Okay, so ಯಾವ ಟಾಪಿಕ್ ಪ್ರಾಫಿಟಬಲ್ ಇದೆ ನನಗೆ, ಪ್ರಾಫಿಟಬಲ್ ಅಂದ್ರೆ ಏನು, ಯಾವ ಟಾಪಿಕ್ ಇಂದ ಜಾಸ್ತಿ ಮಾರ್ಕ್ಸ್ ಬೀಳ್ತಿದೆಯಪ್ಪ, ಸೊ ಅವನ್ನೆಲ್ಲ ನೋಡ್ಕೊಂಡು ನೀವು ಬರಿಬೇಕು, ಆಯ್ತಾ? ಸೊ ಲೆಟ್ಸ್ ಸ್ಟಾರ್ಟ್ ದೆನ್.
daily timetable that is simple and realistic. Daily timetable which is very simple and realistic ವನ್ನ ಮಾಡಿದ್ದೇನೆ. ನೋಡಿ ಇಲ್ಲಿ ಮಾರ್ನಿಂಗ್ ಏನು ಮಾಡಬಹುದು ನೀವು 7:30 to 11 o'clock ಮೇನ್ ಸ್ಟಡಿ ಮಾಡ್ಬೋದು. ಮೇನ್ ಸ್ಟಡಿ ಓಕೆ. ಲೈಕ್ ಆಫ್ಟರ್ವರ್ಡ್ಸ್ 1 hour science reading plus diagrams, whatever the biology diagrams are there that you people can follow it. ಅದಾದ ತಕ್ಷಣ 1 hour ಮ್ಯಾಥ್ಸ್ ಮಾಡ್ಬೋದು. ಪ್ರಾಬ್ಲಮ್ ಪ್ರಾಕ್ಟೀಸ್, ಯಾವ್ಯಾವ ಪ್ರಾಬ್ಲಮ್ಸ್ ಯಾವ್ಯಾವ ಟಾಪಿಕ್ ಅಲ್ಲಿ ಸೆಕೆಂಡ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಅಂತೂ ಮುಗೀತು. ಅದಾದ ತಕ್ಷಣ ಯಾವ್ಯಾವ ಟಾಪಿಕ್ಸ್ ಅದಲ್ಲ ಆ ಚಾಪ್ಟರ್ ಇಂದ PYQ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗಂತೂ ಆಲ್ರೆಡಿ ಒಂದು ಲೆಸನ್ ಆದ ತಕ್ಷಣ ಎಕ್ಸಸೈಸ್ ಇರುತ್ತೆ ರೈಟ್. ಸೊ ಆ ಎಕ್ಸಸೈಸ್ ಅನ್ನ 1 by 1 ಕ್ವಶನ್ ತಗೊಂಡು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಯ್ತಾ. ನೆಕ್ಸ್ಟ್ ಆಫ್ಟರ್ 30 minutes ಸೋಷಿಯಲ್ ಸೈನ್ಸ್, ದಟ್ ಇಸ್ ಲೆಸನ್ ಆ್ಯಂಡ್ ದ ಮ್ಯಾಪ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನನಗೆ ಗೊತ್ತಿದೆ, ನಾನು ಭಾಳ ಒಬ್ಸರ್ವೇಷನ್ ಮಾಡಿದ್ದೆ, ಸೋಷಿಯಲ್ ಸೈನ್ಸ್ ಭಾಳ ಮಂದಿಗೆ ಡಿಫಿಕಲ್ಟ್ ಆಗ್ತಿದೆ ರೈಟ್. ಸೊ ಅದ್ರ ಸಲುವಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಕ್ಲಿಯರಾ? ನೆಕ್ಸ್ಟ್ ಆಫ್ಟರ್ನೂನ್ ಏನು ಮಾಡ್ಬೋದು, 2 to 3:30 ಕ್ವಿಕ್ ಸೆಷನ್ ಲೈಕ್ 45 minutes of science and 45 minutes of English if possible. If you want to take a nap, you can take a nap. I'm not saying you know, but think twice before you sleep. ಓಕೆ, ಲೈಫ್ ಇಡೀ ಮಲ್ಕೊಳ್ಳೋದಿದೇನೋ ಈಗ ಒಂದು 2 ತಾಸು ಮಲ್ಕೋದಿದೇನೋ ಅನ್ನೋದು ಯೋಚನೆ ಮಾಡ್ಬೇಕು ನೀವು ಆಯ್ತಾ. ಸೊ ಈಗ ಒಂದು 2 ತಾಸು ಮಲ್ಕೊಂಡ್ರೆ ಫ್ರೆಶ್ ಆಗ್ತೇನಪ್ಪ, ಇರಲಿ ಏನಾಗೋದಿದೆ ಮುಂದಿದೆ ಎಲ್ಲ ಓದೋದು ಹಂಗೆ ತಲೆಯಲ್ಲಿದ್ದರೆ ನೋಡಿ ಏನು ಮಾಡ್ತೇನೆ. ಇನ್ ಕೇಸ್ ನಿಮ್ಗೆ ಲೈಫ್ ಇಡೀ ಮಲ್ಗೋದಿದೆ ಅಂದರೆ ಈಗ ಮಲ್ಕೊಳ್ಳಿ. ಇನ್ ಕೇಸ್ ಲೈಫ್ ಇಡೀ ಓದೋದಿದೆ ಅಂದರೆ ಈಗ ಓದಿ, ಅಂದ್ರೇ ಮುಂದೆ ಫ್ಯೂಚರ್ನಲ್ಲಿ ನಿಮಗೆ ಬೆನಿಫಿಟ್ ಆಗೋದು. ನೆಕ್ಸ್ಟ್ ಆಮೇಲೆ ಈವ್ನಿಂಗ್ ಆರ್ ನೈಟ್ ಮೀನ್ಸ್ ಈವ್ನಿಂಗ್ ಟೈಮ್ನಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಸ್ವಲ್ಪ ಬ್ಯುಸಿ ಇರ್ತಾರೆ. ಮೋಸ್ಟ್ ಆಫ್ ದ ಸಿಟಿ ಪೀಪಲ್ ಏನು ಮಾಡ್ತಾರೆ, ಹುಡುಗರು ಅಲ್ಲಿ ತಿರ್ಗಾಳಕ್ಕೆ ಹೋದೆ, ಹಾಲಿಡೇಸ್ ಇದೆ, ಹುಡುಗರು ಹಾಲಿಡೇಸ್ ಇದೆ, ಅಪ್ಪ ಪೇರೆಂಟ್ಸ್ ಫುಲ್ ಮೋಟಿವೇಟ್ ಮಾಡ್ತಾರೆ, ಅಲ್ಲಿ ಹೋಗೋಣ, ಇಲ್ಲಿ ಊಟ ಮಾಡ್ಲಿಕ್ಕೆ ಹೋಗೋಣ. ಅಮ್ಮನಿಗಂತೂ ಫುಲ್ ಬೋರ್ ಬರುತ್ತೆ. ಯಾಕಪ್ಪ ಅಮ್ಮನಿಗೆ ಬೋರ್ ಅಂದರೆ ಈ ಎಕ್ಸಾಮ್ ಸಲುವಾಗಿ ನಿಮ್ಗೆ ಓದಿಸಿ ಸಾಕಾಗಿರೋ ಹೋಗಿರುತ್ತೆ. ಸೊ ಅದ್ರ ಸಲುವಾಗಿ ಸ್ವಲ್ಪ ಚೇಂಜ್ ಇರಲ್ಲ ಅಂತ ಡೈಲಿ ಅಂತೂ ಹೋಗ್ಲಿಕ್ಕಾಗಲ್ಲ ರೈಟ್. ಸೊ ಯಾವಾಗಾದ್ರೂ ಒಂದು ಹೋಗ್ತಾರಾ, ಲೈಕ್ ವೀಕೆಂಡ್ಸ್ ಹೋಗ್ತಾರಾ. ಸೊ ಅದನ್ನ ಬಿಟ್ಟು ಅಟ್ಲೀಸ್ಟ್ ವೀಕ್ಲಿ 3 to 4 days ಅಟ್ಲೀಸ್ಟ್ ಯೂಸ್ ಮಾಡ್ಕೋಬೋದು ಇನ್ ಟೈಮ್ ಟೇಬಲ್ right. You people can use it at least 3 to 4 days in a week, right? So go through the formulas, key dates or a difficult sums. Keywords ಅನ್ನ ಹೇಳ್ತೇನೆ ನಿಮಗೆ. ಸೋಷಿಯಲ್ ಸೈನ್ಸ್ ನಲ್ಲಿ ಡೇಟ್ಸ್ ಇರುತ್ತೆ ಓಕೆ. ಲೈಕ್ 1873 ನಲ್ಲಿ ಇವನ್ ಬಂದ ರಾಜ, ಅವನ್ ಸತ್ತ ರಾಜ. ಸೊ ಇವನ್ನೆಲ್ಲ ತರ ನೆನಪಿಟ್ಕೋಬಹುದು ಈಸಿಯಾಗಿ ಆಯ್ತಾ. ಸೊ ಎಷ್ಟು ನೆನಪಿಟ್ಕೋತಿರಲ್ಲ ಅಷ್ಟು ನಿಮಗೆ ಈಸಿ ಆಗುತ್ತೆ. ಸೊ ಮೇಕ್ ಶೋರ್ ಟು ಪ್ರಾಕ್ಟೀಸ್ ಆಲ್ ದ ಥಿಂಗ್ಸ್ ಪ್ರಾಪರ್ಲಿ. ಕ್ಲಿಯರ್? ನೆಕ್ಸ್ಟ್ ಸಬ್ಜೆಕ್ಟ್ ಫೋಕಸ್ ವಾಗಿ ಹೇಳ್ತೇನೆ ನಿಮಗೆ. ಸಬ್ಜೆಕ್ಟ್ ಫೋಕಸ್ ಆಗಿ ಏನ್ ಮಾಡ್ಬೋದು, science, that is finish the textbook concept, practice the diagrams and solve sample papers. That's what. ಈಗ ನೋಡಿ ಒಂದು ಚಾಪ್ಟರ್ ಎಷ್ಟು ದಿನ ಆಗ್ಬೋದು, ಈಗ ಆಲ್ಮೋಸ್ಟ್ ನಿಮ್ಗೆ 6 to 7 ಚಾಪ್ಟರ್ಸ್ ಉಳಿದಿದೆಯಪ್ಪ ರೈಟ್. ಸೊ ಆ 6 to 7 ಚಾಪ್ಟರ್ಸು 1 ವೀಕ್ಲಿ 2 ಚಾಪ್ಟರ್ಸ್ ಅನ್ನ ಮಾಡಿದ್ರು ನಿಮ್ಮ ದಸರಾ ಹಾಲಿಡೇ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಅವೆಲ್ಲ ಚಾಪ್ಟರ್ಸ್ ಮುಗಿಯುತ್ತೆ ರೈಟ್. ಸೊ ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಅ ಐಡಿಯಾ ದಟ್ ಆ ಲೆಸನಿಂದ ಏನಿದೆ, ಆ ಲೆಸನಿಂದ ಏನು ಬೀಳಬಹುದು. ಸ್ಮಾರ್ಟ್ ವರ್ಕ್ ಮಾಡ್ಬೋದು ನೀವು. ಇಲ್ಲಿಗ ಸ್ಕೂಲಿಗೆ ಹೋಗಿ ಅದರ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ ಅವಾಗ ಆನ್ಸರ್ ಮಾಡ್ಬೋದು ನೀವು. ಆನ್ಸರ್ ಮಾಡಿದ್ರೆ ಇವ್ರಿಗೂ ಬೆನಿಫಿಟ್ ಇರುತ್ತೆ, ಸ್ಕೂಲ್ದವ್ರಿಗೆ ಗೊತ್ತಾಗುತ್ತಪ್ಪ ಓಕೆ ಹಿ ಆರ್ ಶಿ ಈಸ್ ಡೂಯಿಂಗ್ ವೆಲ್, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಓದ್ತಿದ್ದಾರೆ ಚೆನ್ನಾಗಿ. ಸೊ ಅವರು ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾರೆ. ಆ ಕಾನ್ಸಂಟ್ರೇಷನ್ ಬೇಕಂದ್ರೆ ನಮ್ಮ ವೇದಾಂತ SSLC ಅನ್ನ ಫಾಲೋ ಮಾಡಬೇಕು. ಏನಾದರೂ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, we will do it for you. Okay? So next, social maths, one exercise or set of sums each day. Note the tricky problems. ಯಾವ್ಯಾವ ನೀವು ಡಿಫಿಕಲ್ಟ್ ಆಗ್ತಿದೆ ಮ್ಯಾಥ್ಸ್ ನಲ್ಲಿ. ಟಾಪಿಕ್ ಒಂದು ಯಾವ್ದಾರ ಡೆರಿವೇಶನ್ ಇದೆಯಪ್ಪ, ಇಲ್ಲಾಂದ್ರೆ ಒಂದು ಯಾವ್ದಾದ್ರು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ ಇದೆ. ಸೊ ಆ ಪ್ರಾಬ್ಲಮ್ ನನಗೆ ಡಿಫಿಕಲ್ಟ್ ಆಗ್ತಿದೆ. ಡೈರೆಕ್ಟಾಗಿ ಕ್ವಶನ್ ಕೇಳಿಲ್ಲ ಅವರು, ಇಂಡೈರೆಕ್ಟ್ ಮಾಡಿ ಒಂದು ಕ್ವಶನ್ ಕೇಳ್ತಿದ್ದಾರೆ. ಮ್ಯಾಥ್ಸ್ನಲ್ಲಿ ಅದೇ ಇರುತ್ತಲ್ಲ. ಸೊ ಅಲ್ಲಿ ಹೇಗೆ ಟ್ರಿಕ್ಸ್ ಯೂಸ್ ಮಾಡ್ಬೋದು ನಾವು ನೆನಪಿಟ್ಕೊಳ್ಳಿಕ್ಕೆ, ಅವೆಲ್ಲ ಅಂತೂ ಆಲ್ರೆಡಿ ನಿಮಗೆ ಯಶು ಸರ್ ಹೇಳಿದ್ದಾರೆ ರೈಟ್. ಸೊ ಯಶು ಸರ್ ನಿಮ್ಮ ಟೈಮ್ ಟೇಬಲ್ನಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಒಂದು ಲಿಂಕು ಕೊಟ್ಟಿದ್ದಾರೆ ಅಲ್ಲಿ. ಸೊ ಗೋ ಚೆಕ್ ದಟ್ ಡಿಸ್ಕ್ರಿಪ್ಷನ್ ಆಲ್ಸೋ. ಸೊ ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ಮ್ಯಾಥ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನ ಹೋಗಿ ನೋಡಬಹುದು ಆಯ್ತಾ. ಸೊ ಸೋಷಿಯಲ್ ಸೈನ್ಸ್, ರೀಡ್ 1 lesson every 2 days and practice the maps. English daily 30 minutes grammar or writing like letters, essay and compensation. Why we are telling letters and essays? Because letter ಮತ್ತೆ essay ಇಂದ ಈಸಿಯಾಗಿ 10 ಮಾರ್ಕ್ಸ್ ಬೀಳ್ಬೋದು ನಿಮಗೆ
ರೈಟ್. ಸೊ ಎಸ್ಸೆ, ಲೆಟರ್ ರೈಟಿಂಗು, ಪೋಯಮ್ಸು, ಇವು ಮೂರು ಇಂದ ಈಸಿಯಾಗಿ ಮಾರ್ಕ್ಸ್ ಬೀಳ್ಬೋದು. ಅದರಿಂದ ನೀವು ಪಾಸೇ ಆಗ್ಬೋದು ಆ್ಯಕ್ಚುಲಿ ಇಫ್ ಯು ಟೆಲ್ ದೆನ್. ಓಕೆ, 15 ಮಾರ್ಕ್ಸ್ ಅಲ್ಲಿಂದನೇ ಸಿಕ್ತಂದ್ರೆ ಪೋಯಮ್ಮು, ಲೆಸನ್ ರೈಟಿಂಗು, ಎಸ್ಸೆ ರೈಟಿಂಗು, ಆ ಮೂರು ಇಂದ ಎಲ್ಲ 15 ಮಾರ್ಕ್ಸ್ ಸಿಕ್ಕರೆ ಇನ್ನೊಂದು ಸ್ವಲ್ಪ ಕುಂತು ಓದಿ ಯಾವ್ದಾದ್ರು 2-3 ಕ್ವಶನ್, 1-2 ಲೆಸನ್ ಓದಿದ್ರು ಇಂಗ್ಲೀಷ್ದು ಆರಾಮಾಗಿ ಪಾಸ್ ಆಗ್ಬೋದು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ, ರೈಟ್. ಸೊ ಬಟ್ ಯು ಪೀಪಲ್ ನೀಡ್ ಟು ಡೂ ದ ಸ್ಮಾರ್ಟ್ ವರ್ಕ್. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಪೀಪಲ್ ಫ್ರಮ್ ದಟ್ ಟೈಮ್. ಸ್ಮಾರ್ಟ್ ವರ್ಕ್ ಎಷ್ಟು ಮಾಡ್ತಾರಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಇದೆ. ಸೊ ಯಾವ ಟಾಪಿಕ್ ಓದ್ಲಮ್ಮ, ಯಾವ್ದು ಇದರಿಂದ ಎಷ್ಟು ಮಾರ್ಕ್ಸ್ ಇದೆ ಹೈಯೆಸ್ಟು, ಸೊ ಆ ಟಾಪಿಕ್ ಓದಿದ್ರೆ ನಂಗೆ ಬೆನಿಫಿಟ್ ಆಗುತ್ತಾ, ಆ ಥರ ಎಲ್ಲ ಯೋಚನೆ ಮಾಡಿ ಆ ಟಾಪಿಕ್ ಕಡೆ ಹೋಗಬೇಕು. ಇನ್ ಕೇಸ್ ಸ್ವಲ್ಪ ಹುಡುಗರು ಇರುತ್ತೆ ಭಾಳ ವೀಕ್ ಇರ್ತಾರೆ, ಅವರು ಮಿಡ್ ಟರ್ಮ್ ಎಕ್ಸಾಮ್ಸ್ ಅಂತೂ ಒಟ್ಟು ಸರಿ ಹೋಗಿಲ್ಲ, ಇನ್ನು 10th ಆದರೂ ಪಾಸ್ ಆಗಬೇಕಲ್ಲ ನಾನು, ಕರ್ನಾಟಕ SSLC ಎಕ್ಸಾಮ್ ಪಾಸ್ ಆಗಬೇಕಲ್ಲ ನಾನು, ಏನು ಮಾಡಲಿ ನಾನು? ಅವ್ರಿಗೂ ಒಂದು ಈಸಿ ಟ್ರಿಕ್ ಹೇಳ್ತೇನೆ. ಯಾವ ಟಾಪಿಕ್ ಓದಬೇಕಂದ್ರೆ ಯಾವ್ದು ನಿಮಗೆ ಡಿಫಿಕಲ್ಟ್ ಆಗ್ತಿದೆಯಲ್ಲ ಆ ಟಾಪಿಕ್ ಬಿಟ್ಬಿಡಿ. ನಿಮಗೆ ಯಾವ್ದು ಈಸಿ ಅನಿಸ್ತದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತಿದೆ ನಿಮಗೆ. ಓಕೆ, ಸೊ ಎಕ್ಸಾಂಪಲ್ ಥಿಂಕ್ ಮಾಡಿ, ಎಲೆಕ್ಟ್ರಿಸಿಟಿ ಚಾಪ್ಟರ್ ಸ್ವಲ್ಪ ಈಸಿ ಆಗ್ತಿದೆ ನಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ ನನಗೆ ಈಸಿ ಆಗ್ತಿದೆ ಕಂಪೇರ್ ಟು ದ ಲೈಟ್ ಚಾಪ್ಟರ್. ಓಕೆ, ಲೈಟ್ ಚಾಪ್ಟರ್ಗಿಂತ ಆ 2 ಚಾಪ್ಟರ್ಸ್ ನನಗೆ ಫಿಸಿಕ್ಸ್ನಲ್ಲಿ ಈಸಿ ಆಗ್ತಿದೆ. ಸೊ ಆ 2 ಚಾಪ್ಟರ್ಸ್ನ ಕುಂತು ಓದಿ, ಆ 2 ಚಾಪ್ಟರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಬಟ್ ಏನು ಕ್ಲಿಯರ್ ಆಗಿ ಕೇಳಿಲ್ಲಿ, ಇನ್ ಕೇಸ್ ನೀವು ಲೈಟ್ ಚಾಪ್ಟರ್ ಸ್ಕಿಪ್ ಮಾಡ್ತಿದ್ರೆ ಆ 2 ಚಾಪ್ಟರ್ಸ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋಗಬೇಕು. ಇಟ್ಸ್ ನಾಟ್ ಲೈಕ್ ಐ ವಿಲ್ ಜಸ್ಟ್ ಡೂ ಓನ್ಲಿ 1 ಕ್ವಶನ್ or 2 ಕ್ವಶನ್. ನಾಟ್ ಪಾಸಿಬಲ್ ಗೈಸ್. ಯು ಶುಡ್ ಡೂ, ಇಫ್ ಯು ಆರ್ ಸ್ಕಿಪ್ಪಿಂಗ್ 1 ಚಾಪ್ಟರ್ ದೆನ್ ರಿಮೈನಿಂಗ್ 2 ಚಾಪ್ಟರ್ಸ್ ನೀಡ್ಸ್ ಟು ಬಿ perfect with that. Okay, next is weekly targets. ಏನಪ್ಪ ವೀಕ್ಲಿ ಟಾರ್ಗೆಟ್ಸ್ ಇಟ್ಕೋದು? ಆಲ್ಮೋಸ್ಟ್ 3 ವೀಕ್ಸ್ ಆದ್ರೂ ನಿಮಗೆ ಹಾಲಿಡೇ ಇದೆ, ರೈಟ್. ಸೊ ಏನು ಮಾಡ್ಕೋಬಹುದು? ಕಂಪ್ಲೀಟ್ ಆಲ್ ದ ಸೈನ್ಸ್ ಡಯಾಗ್ರಾಮ್ಸ್ ಆ್ಯಂಡ್ ಅಟ್ ಲೀಸ್ಟ್ 2 ಸ್ಯಾಂಪಲ್ ಪೇಪರ್ಸ್. 2 ಸ್ಯಾಂಪಲ್ ಪೇಪರ್ಸ್ ಅದು ಫುಲ್ ಪೇಪರ್ ಅಲ್ಲ, ಸೈನ್ಸ್ ಡಯಾಗ್ರಾಮ್ಸು ಎಲ್ಲಿ ರಿಪೀಟ್ ಆಗಿದೆಯಲ್ಲ ಆ ಡಯಾಗ್ರಾಮ್ಸನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ. ಯಾವ ಥರ ನೇಮಿಂಗ್ ಹೇಳಿಕ್ಕೆ ಹೇಳಿದ್ದಾರೆ, ಲೇಬ್ಲಿಂಗ್ ಯಾವ ಥರ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅವನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ನೋಡಬಹುದು. ನೆಕ್ಸ್ಟ್ ಕವರ್ 3 to 4 ಮ್ಯಾಥ್ಸ್ ಚಾಪ್ಟರ್ಸ್. ಎಸ್, ಅಟ್ ಲೀಸ್ಟ್ 2 3 ಮ್ಯಾಥ್ಸ್ ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಮಾಡಬೇಕು. ಈಗ ಆಲ್ರೆಡಿ ಯಶು ಸರ್ ನಿಮ್ಮ ಸಲುವಾಗಿ ಮ್ಯಾಥ್ಸ್ದು 1 ಅವರ್ನಲ್ಲಿ ಏನೇನು ಎಕ್ಸ್ಪ್ಲನೇಷನ್ ಕೊಡಬೇಕು, ಇಲ್ಲಾಂದರೆ ಅವ್ರಿಗೂ ಹೇಳ್ತೇನೆ ನಾನು ಎಕ್ಸಸೈಸ್ ಸಾಲ್ವ್ ಮಾಡೋದು ಹೇಗೆ, ಟ್ರಿಕ್ಸ್ ಹೇಗೆ ಆಲ್ರೆಡಿ ನಿಮಗೆ ಹೇಳ್ತಿದ್ದಾರೆ ಅವರು. ಸೊ ಅವರನ್ನು ಹೋಗಿ ಫಾಲೋ ಮಾಡ್ಕೋಬೋದು ಆ ವಿಡಿಯೋಸನ್ನು. ನಿಮಗೆ ಮಸ್ತ್ ಮ್ಯಾಥ್ಸ್ ಸರ್ ಸಿಕ್ಕಿದ್ದಾರೆ ಆಲ್ರೆಡಿ, ರೈಟ್. ಸೊ ರಿವೈಸ್ 1 prose, 1 poem ಆ್ಯಂಡ್ ದ ರೈಟ್ 3 tasks. ರೈಟ್ ಆಲ್ಮೋಸ್ಟ್ 3 tasks. ಲೈಕ್ ಎಕ್ಸಾಂಪಲ್, ಈ ಪೋಯಮ್ ಬೀಳ್ತಿದೆ ಅನ್ನೋದು ನಿಮಗೆ ಗೊತ್ತಿದೆ, ಅದು ರಿಪೀಟ್ ಆಗಿದೆ ಭಾಳ ಸಲ ಕ್ವಶನ್ ಪೇಪರ್ನಲ್ಲಿ. ಆ ಪ್ರಾಕ್ಟೀಸ್ ಮಾಡಿ, ಒಂದು 2-3 ಸಲ ಬರೀರಿ, ಹಾಡ್ಲಿಕ್ಕೆ ಟ್ರೈ ಮಾಡಿ. ಅದನ್ನು ಹಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನೆನಪಿಡಿಯುತ್ತೆ. ಸೊ ದೋಸ್ ಆರ್ ಸಮ್ ಸಿಂಪಲ್ ಟ್ರಿಕ್ಸ್ ವಿಚ್ ಯು ಪೀಪಲ್ ಕ್ಯಾನ್ ಯೂಸ್ ಇಟ್. ಕ್ಲಿಯರ್? So this is what I wanted to tell you people. Before I end the class, I will tell you people one more important thing. So ನಿಮಗೆ ಮ್ಯಾಥ್ಸ್ಗೆ ಆಲ್ರೆಡಿ ಯಶು ಸರ್ ಎಲ್ಲ ಡೀಟೇಲ್ ಲೆಸನ್ಸ್ ಕೊಡ್ತಿದ್ದಾರೆ, ಚಾಪ್ಟರ್ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಈವನ್ ರಿತಿಕಾ ಮ್ಯಾಮ್ ಇಸ್ ಗಿವಿಂಗ್ ಯು ಪೀಪಲ್. ಸೊ ಐ ವಾಂಟ್ ಎವ್ರಿ ಒನ್ ಟು ಸಪೋರ್ಟ್ ಅಸ್ ವೆರಿ ವೆಲ್. ನಿಮಗೆ ನಾವು ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದೇವೆ, ರೈಟ್. ಸೊ ಎಲ್ಲರೂ ಬೇಡಿದ್ರು ಮ್ಯಾಮ್ ಸೋಷಿಯಲ್ ಸೈನ್ಸ್ದು ಮ್ಯಾಥ್ಸ್ದು ಇಂಗ್ಲೀಷ್ದು ಎಲ್ಲ ಥರದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಫೋರ್ ಎಕ್ಸಾಮ್ ಬೇಕಿತ್ತು. ನಾವು ಕೊಟ್ವಿ ನಿಮಗೆ. ಎಲ್ಲ ಕೊಟ್ಟಿದ ತಕ್ಷಣ ನೀವು ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮಗೆ ಕೆಟ್ಟ ಅನ್ಸಲ್ವಾ? ಸೊ ಅದಕ್ಕೆ ನೀವು ಇನ್ ಕೇಸ್ ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ದೀರಂದರೆ ಹೋಗಿ ಲೈಕ್ ಮಾಡಿ ವಿಡಿಯೋನ, ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ #ರಿತಿಕಾ ಮ್ಯಾಮ್ ಅಂತ ಹಾಕಿ ನೋಡೋಣ ಎಷ್ಟು ಮಂದಿ ವಿಡಿಯೋನ ನೋಡಿದಾರಂತ. ಸೊ ಮತ್ತೇನಾದರೂ ನಿಮಗೆ ಹೆಲ್ಪ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಯಾವ ಥರ ವಿಡಿಯೋಸನ್ನು ಹೆಲ್ಪ್ ಆಗ್ತಿದೆ, ನಿಮಗೆ ಯಾವ ಥರ ವಿಡಿಯೋಸನ್ನು ನಿಮಗೆ ಬೇಕು ಅದನ್ನೆಲ್ಲ ನಮಗೆ ಹೇಳಿದ್ರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಆಲ್ರೆಡಿ ಮ್ಯಾಥ್ಸ್ ಸರು ನಿಮಗೆ ಟೈಮ್ ಟೇಬಲ್ನಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಕ್ಸಾಮ್ ಬರ್ತಿದೆ ಅನ್ನೋದು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಏನಾದರೂ ಇಂಪಾರ್ಟೆನ್ಸ್ ಬೇಕು ನಿಮಗೆ, ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಂದರೆ ವಿ ವಿಲ್ ಹೆಲ್ಪ್ ಯು ಪೀಪಲ್ ಆ್ಯಂಡ್ ವಿ ವಿಲ್ ಟ್ರೈ ಟು ಹೆಲ್ಪ್ ಯು ವಿತ್ ಎವ್ರಿಥಿಂಗ್, even in the January for the preparatory exams, even for the main exams. So make sure to follow for the channel and make sure keep smiling everyone.